ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾನೆ ಇದೆ ಕೈ ಕಮಲ ನಾಯಕರ ಜಟಾಪಟಿ. ಆಣೆ ಪ್ರಮಾಣದ ಹಂತಕ್ಕೆ ಹೋಗಿ ತಲುಪಿದೆ ಬೆಳ್ತಂಗಡಿ ನಾಯಕರ ರಾಜಕೀಯ ಜಿದ್ದು. ಈಗ ಶಾಸಕ ಹರೀಶ್ ಪೂಂಜಾ ಹಾಗೂ ಕೈ ಮುಖಂಡ ರಕ್ಷಿತ್ ಶಿವರಾಮ್ ನಡುವೆ ಈಗ ಟಾಕ್ ವಾರ್ ತಾರಕಕ್ಕೇರ್ತಾ ಇದೆ. ಆಣೆ ಪ್ರಮಾಣದವರೆಗೂ ಕೂಡ ಬೆಳ್ತಂಗಡಿ ನಾಯಕರ ರಾಜಕೀಯ ಜಿದ್ದು ಶುರುವಾಗ್ಬಿಟ್ಟಿದೆ. ಅಲ್ಲಿವರೆಗೂ ಕೂಡ ಹೋಗ್ಬಿಟ್ಟಿದೆ. ಆಣೆ ಪ್ರಮಾಣವನ್ನು ಕೂಡ ಮಾಡ್ತಿದ್ದಾರೆ. ಮಾರಿಯಮ್ಮನ ಮೊರೆ ಹೋಗಿದ್ದಾರೆ ಬಿಜೆಪಿ ಶಾಸಕ ಹರೀಶ್ ಪೂಂಜಾ. ಕಾರಣ ಕೈ ಮುಖಂಡ ರಕ್ಷಿತ್ ಶಿವರಾಮ್ ಕಮಿಷನ್ ಆರೋಪವನ್ನ ಮಾಡಿದ್ರು ಹರೀಶ್ ಪೂಂಜಾ ವಿರುದ್ಧ. ಈಗ ಪೂಂಜಾ ಗರಂ ಆಗಿದ್ದಾರೆ. ಹೀಗಾಗಿ ದೇವರ ಮೊರೆ ಹೋಗಿದ್ದಾರೆ. ಮಾರಿಯಮ್ಮನ ಮೇಲೆ ಆಣೆಗೂ ಕೂಡ ನಾನು ಈ ರೀತಿ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಆಣೆ ಮಾಡ್ತಿದ್ದಾರೆ. ಹರೀಶ್ ಪೂಂಜಾ 60% ಭ್ರಷ್ಟಾಚಾರಿ ಅಂತ ಶಿವರಾಮ್ ಆರೋಪವನ್ನ ಮಾಡಿದ್ರು. ರಕ್ಷಿತ್ ಶಿವರಾಮ್ ಅವರ ಈ ಆರೋಪಕ್ಕೆ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ತಿರುಗೇಟನ್ನ ಕೊಟ್ಟಿದ್ದಾರೆ. ಆಣೆ ಪ್ರಮಾಣದ ಸವಾಲನ್ನ ಹಾಕಿದ್ದಾರೆ ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ. ಬೆಳ್ತಂಗಡಿ ಮಾರಿಗುಡಿ ಕ್ಷೇತ್ರದಲ್ಲಿ ಇವತ್ತು ಆಣೆ ಪ್ರಮಾಣಕ್ಕೆ ಸವಾಲನ್ನ ಹಾಕಿದ್ದಾರೆ. ಎಲ್ಲ ಆರೋಪಗಳು ಮತ್ತು ಎಲ್ಲ ಅಪಪ್ರಚಾರಗಳು ಸುಳ್ಳು ಎನ್ನುವಂಥದ್ದನ್ನು ನಿನ್ನೆ ನಾನು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದೇನೆ. ಈ ದೇವರ ಮುಂದೆ ಮತ್ತೊಮ್ಮೆ ನಾನು ಶ್ರದ್ಧಾಪೂರ್ವಕವಾಗಿ ಪ್ರಮಾಣವನ್ನು ಮಾಡ್ತಾ ಇದ್ದೇನೆ. ಬೆಳ್ತಂಗಡಿ ತಾಲೂಕಿನ ಐಬಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ದೇನೆ ಎನ್ನುವಂತ ಆರೋಪವನ್ನು ರಕ್ಷಿತ್ ಶಿವರಾಮ್ ಅವರು ಮಾಡಿದ್ದಾರೆ. ಆ ಕಾಮಗಾರಿಯಲ್ಲಿ ₹1 ಭ್ರಷ್ಟಾಚಾರವನ್ನು ನಾನು ಮಾಡಲಿಲ್ಲ ಎನ್ನುವಂಥದ್ದನ್ನು ತಾಯಿಯ ಮುಂದೆ ಪ್ರಮಾಣ ಮಾಡ್ತೇನೆ. ರೆಕ್ಕೆಯಾದ ದೇವಸ್ಥಾನದ ತಡೆಗೋಡೆ ನಿರ್ಮಾಣದ ಕಾಮಗಾರಿಯಲ್ಲಿ ನಾನು 60% ಭ್ರಷ್ಟಾಚಾರ ಮಾಡಿದ್ದೇನೆ ಎನ್ನುವಂಥದ್ದನ್ನು ರಕ್ಷಿತ್ ಶಿವರಾಮ್ ಆರೋಪ ಮಾಡಿದ್ದಾರೆ. ಆ ಕಾಮಗಾರಿಯಲ್ಲಿ ₹1 ಭ್ರಷ್ಟಾಚಾರ ಮಾಡಲಿಲ್ಲ ಎನ್ನುವಂಥದ್ದನ್ನು ತಾಯಿಯ ಮುಂದೆ ಪ್ರಮಾಣ ಮಾಡ್ತಾ ಇದ್ದೇನೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆ ಕಾಮಗಾರಿ ಗುತ್ತಿಗೆದಾರರಿಂದ ₹3 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದೇನೆ ಎನ್ನುವಂತ ಆರೋಪವನ್ನು ರಕ್ಷಿತ್ ಶಿವರಾಮ್ ಮಾಡಿದ್ದಾರೆ. ಆ ಕಾಮಗಾರಿಯಲ್ಲೂ ₹3 ಕೋಟಿ ಕಿಕ್ ಬ್ಯಾಕ್ ಅನ್ನು ಪಡೆದಿಲ್ಲ ಮತ್ತು ಭ್ರಷ್ಟಾಚಾರ ಮಾಡಲಿಲ್ಲ ಎನ್ನುವಂತ ಪ್ರಮಾಣವನ್ನು ತಾಯಿಯ ಮುಂದೆ ಮಾಡ್ತಾ ಇದ್ದೇನೆ. ವಿಮಲ್ ಕನ್ಸ್ಟ್ರಕ್ಷನ್ ನಲ್ಲಿ ನನ್ನ ಪಾಲುಗಾರಿಕೆ ಇದೆ, ನನ್ನ ಹೂಡಿಕೆ ಇದೆ ಎನ್ನುವಂತ ಆರೋಪವನ್ನು ಅಪಪ್ರಚಾರವನ್ನು ರಕ್ಷಿತ್ ಶಿವರಾಮ್ ಮಾಡಿದ್ದಾರೆ. ವಿಮಲ್ ಕನ್ಸ್ಟ್ರಕ್ಷನ್ ನಲ್ಲಿ ನನ್ನ ಪಾಲುಗಾರಿಕೆ ಇಲ್ಲ, ನನ್ನ ಇನ್ವೆಸ್ಟ್ಮೆಂಟ್ ಇಲ್ಲ ಎನ್ನುವಂಥದ್ದನ್ನು ತಾಯಿಯ ಮುಂದೆ ಪ್ರಮಾಣವನ್ನು ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಹಿಂದೆ ಒಂದು ಅನೇಕ ಆರೋಪಗಳನ್ನು ಮಾಡಿದ್ರು. ಈ ತಾಲೂಕಿನ ಮರಳು ದಂಧೆ ಮಾಡುವವರಲ್ಲಿ ಅಕ್ರಮ ಹಣವನ್ನು ನಾನು ಪಡೆದಿದ್ದೇನೆ ಎನ್ನುವಂತ ಆರೋಪವನ್ನು ಮಾಡಿದ್ದಾರೆ. ಅದನ್ನು ಇವತ್ತು ಸ್ಪಷ್ಟೀಕರಣದ ಮೂಲಕ ನಾನು ಪ್ರಮಾಣವನ್ನು ಮಾಡ್ತೇನೆ. ಈ ತಾಲೂಕಿನ ಯಾವುದೇ ಮರಳು ಗಾರಿಕೆ ಮಾಡುವವರಲ್ಲಿ ₹1 ಭ್ರಷ್ಟಾಚಾರ ಮಾಡಿಲ್ಲ ಎನ್ನುವಂತ ಪ್ರಮಾಣವನ್ನು ಮಾಡ್ತೇನೆ. ತಾಲೂಕಿನ ಮರದ ದಂಧೆ ಮಾಡುವವರ ಹತ್ರ ಭ್ರಷ್ಟಾಚಾರ ಮಾಡಿದ್ದೇನೆ ಎನ್ನುವ ಆರೋಪವನ್ನು ರಕ್ಷಿತ್ ಶಿವರಾಮ್ ಅವರು ಮಾಡಿದ್ದಾರೆ. ಈ ತಾಲೂಕಿನ ಯಾವುದೇ ಮರದ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಈಗಾಗಲೇ ಬೆಳ್ತಂಗಡಿ ರಾಜಕಾರಣ ದೇವಸ್ಥಾನಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡುವವರೆಗೂ ಕೂಡ ಹೋಗಿದೆ. ಒಂದ್ ಕಡೆ ಶಿವರಾಮ್ ಅವರು ಹೇಳ್ತಾರೆ ಬೆಳ್ತಂಗಡಿ ಶಾಸಕ ಆಗಿರುವಂತಹ ಹರೀಶ್ ಪೂಂಜಾ ಅವರು ಭ್ರಷ್ಟಾಚಾರಿ ಅಂತ. ಮತ್ತೊಂದು ಕಡೆ ಹರೀಶ್ ಪೂಂಜಾ ಅವರು ಈ ರೀತಿ ದೇವಸ್ಥಾನದ ಬಳಿ ಹೋಗಿ ದೇವರ ಮೊರೆ ಹೋಗಿ ಆಣೆ ಪ್ರಮಾಣ ಮಾಡ್ತಿದ್ದಾರೆ. ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಬೆಳ್ತಂಗಡಿ ರಾಜಕಾರಣದಲ್ಲಿ ಅಂತ? ಸೌಖ್ಯ, ನಿಜವಾಗ್ಲೂ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೈ ಮತ್ತು ಕಮಲ ನಾಯಕರ ನಡುವಿನ ಜಟಾಪಟಿಗೆ ಒಂದು ತೆರೆ ಅನ್ನುವಂಥದ್ದು ಬೀಳ್ತಾ ಇಲ್ಲ. ಯಾಕಂದ್ರೆ ಈ ಲೋಕಸಭಾ ಚುನಾವಣೆ ಆದಿಯಾಗಿ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯ ಒಂದು ಜಟಾಪಟಿಗಳು ರಾಜಕೀಯವಾಗಿ ನಡೀತಾ ಇದೆ, ಆರೋಪಗಳು ಪ್ರತ್ಯಾರೋಪಗಳು. ಈಗ ಮೊನ್ನೆಯಿಂದ ತೀವ್ರ ಸಂಚಲನಕ್ಕೆ ಕಾರಣವಾಗಿದ್ದು ರಕ್ಷಿತ್ ಶಿವರಾಮ್ ಅವರು ಕಾಂಗ್ರೆಸ್ ಮುಖಂಡ ಯಾರಿದ್ದಾರೆ ಇವರು ಮಾಡಿದಂತಹ ಒಂದು ಆರೋಪ. ಹರೀಶ್ ಪೂಂಜಾರ್ ಅವರು ಬೆಳ್ತಂಗಡಿ ಐಬಿ ನಿರ್ಮಾಣದಲ್ಲಿ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ, ಹೆದ್ದಾರಿ ಕಾಮಗಾರಿ ಅವರಿಂದ ಕಿಕ್ ಬ್ಯಾಕ್ ಅನ್ನ ಪಡೆದಿದ್ದಾರೆ. ಹೀಗೆ ಹಲವು ಆರೋಪಗಳನ್ನೆಲ್ಲ ಮಾಡಿದ್ರು. ಆದ್ರೆ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದಂತ ಹರೀಶ್ ಪೂಂಜಾ ನಾನು ಈ ರೀತಿ ಯಾವುದೇ ಭ್ರಷ್ಟಾಚಾರವನ್ನ ಮಾಡಿಲ್ಲ, ಆಣೆ ಪ್ರಮಾಣವನ್ನ ಮಾಡೋದಕ್ಕೂ ಕೂಡ ನಾನು ಸಿದ್ಧನಿದ್ದೇನೆ ಅಂತ ಒಂದು ಸವಾಲನ್ನ ಕೂಡ ಬೆಳ್ತಂಗಡಿ ಕಾಂಗ್ರೆಸ್ ಮುಖಂಡನಿಗೆ ಹಾಕಿದ್ರು. ಸೊ ಅದಕ್ಕೆ ಪೂರ್ವಕವಾಗಿ ಇವತ್ತು ಬೆಳ್ತಂಗಡಿ ಒಂದು ಮಾರಿಗುಡಿ ಏನಿದೆ ಸಾಕಷ್ಟು ಪುರಾಣ ಪ್ರಸಿದ್ಧವಾಗಿರುವಂತಹ ಕ್ಷೇತ್ರ, ಅಲ್ಲಿ ಆಣೆ ಪ್ರಮಾಣವನ್ನ ಕೂಡ ಹರೀಶ್ ಪೂಂಜಾ ಮಾಡಿರುವಂತದ್ದು. ಇಲ್ಲಿ ಒಂದು ವಿಚಾರ ಬಹಳ ವಿಶೇಷವಾಗಿ ಕಾಣಿಸ್ತಾ ಇರುವಂತದ್ದು, ತೆಂಗಿನಕಾಯಿಯನ್ನ ಹೊಡೆದು ಅವರು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಅದು ಕೂಡ 11 ತೆಂಗಿನಕಾಯಿಯನ್ನ ಹೊಡೆದಿದ್ದಾರೆ. ಆಣೆ ಪ್ರಮಾಣವನ್ನ ಮಾಡುವಂತಹ ಒಂದು ರೀತಿ ರಿವಾಜುಗಳನ್ನ ನೋಡಿದ ಸಂದರ್ಭ ಇದು ಬಹಳಷ್ಟು
ಪ್ರಾಮುಖ್ಯತೆಯನ್ನ ಪಡೆಯುವಂತದ್ದು. ಹಾಗಾಗಿ ನಾನು ಯಾವುದೇ ರೀತಿಯ ಒಂದು ಭ್ರಷ್ಟಾಚಾರವನ್ನ ಮಾಡಿಲ್ಲ. ಇದರೊಂದಿಗೆ ಯಾರು ನನ್ನ ಮೇಲೆ ಆರೋಪವನ್ನ ಮಾಡಿದ್ದಾರೋ ಅವರಿಗೆ ಶಿಕ್ಷೆಯನ್ನ ನೀಡಬೇಕು ಅನ್ನುವಂತಹ ಒಂದು ವಿಚಾರವನ್ನ ಇಟ್ಟುಕೊಂಡು ತೆಂಗಿನಕಾಯಿಯನ್ನು ಹೊಡೆದಿದ್ದಾರೆ. ಇದರಲ್ಲೂ ಕೂಡ ರಕ್ಷಿ ಶಿವರಾಮ್ ಅವರ ಹೆಂಡತಿ, ಅವರ ಮಕ್ಕಳಿಗೂ ಕೂಡ ಇದು ಶಿಕ್ಷೆ ಸಿಗ್ಲಿ ಅನ್ನುವ ರೀತಿಯಲ್ಲಿ ಹರೀಶ್ ಪುಂಜಾರ್ ಅವರಿಗೆ ತೆಂಗಿನಕಾಯಿ ಹೊಡೆದಿದ್ದಾರೆ. ಸಾಕಷ್ಟು ಚರ್ಚೆಗೂ ಕೂಡ ಈಗ ಗ್ರಾಸವಾಗ್ತಾ ಇದೆ. ಸೌಖ್ಯ. ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ.